ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಸಪ್ತಾನಗ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸ್ಪೆಷಲ್ ಏನಂತ ಅಂದರೆ, ನಾನು ಕೆಲವು ಆನ್ಲೈನ್ ಐಟಮ್ಸ್ಗಳನ್ನ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ ಮತ್ತು ಅಮೆಝಾನಿಂದ ಮತ್ತು ಫಸ್ಟ್ ಕ್ರೈಯಿಂದ. ಅದನ್ನು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಇದೊಂದು ಸ್ಟೋರೇಜ್ ಬಾಕ್ಸು. ನನ್ನ ಪಾಪುಗೆ ಸರಿ ಎಲ್ಲ ಮಾಡ್ತಿರ್ತೀನಿ ಅಲ್ವಾ, ಅದು ಕೆಡಬಾರ್ದು ಅಂತ ಹೇಳಿ ಒಂದು ಏರ್ ಟೈಟ್ ಕಂಟೈನರ್ನ ತೊಗೊಳ್ಳೋಣ ಅಂತ ಹೇಳಿ ಬುಕ್ ಮಾಡಿದ್ದೆ. ಇದು ಕಂಪ್ನಿ ಬಂದು ಟಪ್ಪರ್ ವೇರ್ ಅಂತ. ನಾನು 10 ಲೀಟರ್ ಅಂತ ಬುಕ್ ಮಾಡಿದ್ದೆ, ಬಟ್ ಇದು ನೋಡಿದ್ರೆ ಇಷ್ಟೊಂದು ತುಂಬ ಚಿಕ್ಕದಾಗಿ ಬಂದಿದೆ. ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಓಕೆ, ಒಂದು ಲೆವೆಲ್ಗೆ ಚೆನ್ನಾಗಿದೆ, ಬಟ್ ಸೈಜ್ ತುಂಬ ಚಿಕ್ಕದಾಯಿತು ಮತ್ತು ಇದು ಅಷ್ಟು ದುಡ್ಡಿಗೆ ವರ್ತಲ್ಲ ಅಂತ ಅನ್ನಿಸ್ತು ಕೂಡ. ಅದಕ್ಕೆ ಇದನ್ನ ರಿಟರ್ನ್ ಮಾಡೋಣ ಅಂತ ಡಿಸೈಡ್ ಮಾಡಿ ರಿಟರ್ನ್ ಮಾಡಿದೆ. ಅದಾದ ನಂತರ ನಾನು ನೆಕ್ಸ್ಟು ಅಮೆಝಾನಿಂದ ಕೆಲವು ಪಾರ್ಸಲ್ನ ಬುಕ್ ಮಾಡಿದ್ದೆ. ಅದೇನಂತ ಹೇಳಿದ್ರೆ ಮಕ್ಕಳದು ಫೀಡಿಂಗ್ ಬಾಟಲು. ಇದನ್ನು ನಾನು 2 ಸೈಜಲ್ಲಿ ಬುಕ್ ಮಾಡಿದ್ದೆ. ಒಂದು 250 ml, ಒಂದು 150 ml. 250 ml ಬಂದು ನನ್ನ ದೊಡ್ಡ ಮಗನಿಗೆ ಅಂತ ಬುಕ್ ಮಾಡಿದ್ದು. ಅದನ್ನು ಓಪನ್ ಮಾಡ್ತಿದ್ದಾರೆ ನೋಡಿ. ಮತ್ತು 150 ml ಬಂದು ನ್ಯೂ ಬಾರ್ನ್ ಬೇಬಿಗೆ ಅಂತ ಹೇಳಿ ಬುಕ್ ಮಾಡಿದ್ದು. ಇದೇನಂತ ಹೇಳಿದ್ರೆ, ಇದಕ್ಕೆ ಒಂದು ಸ್ಪೂನ್ ಥರ ಕೊಟ್ಟಿದ್ದಾರೆ ಪ್ಲ್ಯಾಸ್ಟಿಕ್ಕಲ್ಲಿ. ಇದನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಹಾಲು ಕುಡಿಯುವಾಗ ಬಬಲ್ಸ್ ಕ್ರಿಯೇಟ್ ಆಗಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ವಾ, ಆ ಥರದ್ದು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಈ ಥರ ಒಂದು ಸ್ಪೂನ್ ಥರ ಕೊಟ್ಟಿದ್ದಾರೆ ನೋಡಿ. ಈ ಥರ ಇದೆ ಬಾಟಲು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ಬಂದು ಫಿಲಿಪ್ಸ್ ಬ್ರ್ಯಾಂಡು. ಇದು ಒಂದು 150 ml ಬಾಟ್ಲಿಗೆ 850 ರುಪೀಸು. 250 ml ಬಾಟ್ಲಿಗೆ ಬಂದು ನನಗೆ 780 ರುಪೀಸ್ ಏನೋ ಬಿತ್ತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇದು ನಿಬ್ಬಲ್ ಕೂಡ ಅದು ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ ಅಂತ ನನಗನ್ನಿಸ್ತು. ಮಕ್ಳಿಗೂ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ ಫೀಡಿಂಗ್ ಮಾಡುವಾಗ. ಬಾಟಲ್ ಮಾತ್ರ ತುಂಬ 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 ಚೆನ್ನಾಗಿದೆ. 5 ಔಟ್ ಆಫ್ 5 ಕೊಡ್ಬೋದು. ಇಲ್ಲೀಗ ಓಪನ್ ಮಾಡ್ತಿರೋದು ಬಂದು 150 ml ಬಾಟಲು. ಇದು ನೋಡಿ, ಇದು 150 ml ಬಾಟಲ್. ಎರಡೂ ಬಾಟಲ್ಗೂ ಕೂಡ ಬಬಲ್ನ ಅವಾಯ್ಡ್ ಮಾಡೋ ಒಂದು ಸ್ಪೂನ್ ಥರ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಅದು ಬಬಲ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು 150 ml ಬಾಟ್ಲು 0 to 6 ಮಂತ್ವರೆಗೂ ನಾವು ಮಕ್ಕಳಿಗೆ ಯೂಸ್ ಮಾಡ್ಬೋದು. ಅದರಲ್ಲಿ ಹೋಲ್ ಏನಿದೆ, ಫೀಡಿಂಗ್ ಮಾಡುವಾಗ ನಿಬ್ಬಲಲ್ಲಿ ಹೋಲ್ ಏನಿದೆ ಅದು ಚಿಕ್ಕದಾಗಿರುತ್ತೆ. 250 mlದು ಹೋಲ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ, ದೊಡ್ಡ ಮಕ್ಳಿಗಲ್ವ. ಎಬೋ 6 ಮಂತ್ ಇರೋ ಮಕ್ಕಳಿಗೆ ನಾವು 250 ml ಬಾಟಲ್ನ ಯೂಸ್ ಮಾಡ್ಬೋದು. ಇದು ನ್ಯೂ ಬಾರ್ನ್ಗೆ ಅಥವಾ ಹಾಲು ಕುಡಿಯುವಂಥ ಮಕ್ಕಳಿಗೆ ಈ ಬಾಟಲ್ಗಳು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ನಾನು ಒಂದು ಪಂಪ್ನ ಬುಕ್ ಮಾಡಿದ್ದೆ, ಹ್ಯಾಂಡ್ ಪಂಪು. ನಮ್ಮ ಮನೆಯಲ್ಲಿ ಮೋಟ್ರು ಬೈಕು ಮತ್ತು ಬಾಲು ಅದಕ್ಕೆಲ್ಲ ಪಂಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತರಿಸಿದ್ದೆ. ನನ್ನ ಮಗ ಬಾಲ್ ತುಂಬ ಯೂಸ್ ಮಾಡ್ತಾನೆ, ಅದು ಮತ್ತೆ ಹೇರ್ ಹೋಗ್ತಿತ್ತು. ಅದಕ್ಕೋಸ್ಕರ ಒಂದು ಪಂಪ್ ಇರಲಿ ಅಂತ ಹೇಳಿ ಬುಕ್ ಮಾಡಿದ್ದೆ. ಇದ್ರ ಕಾಸ್ಟ್ ಬಂದು 500 ರುಪೀಸ್ ಅಂತ ಹೇಳ್ಬೋದು. ಇದನ್ನು ಕೂಡ ನಾನು ಅಮೆಝಾನಲ್ಲೇ ಬುಕ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ವರ್ತ್ ಆಫ್ ಮನಿ ಅಂತ ಹೇಳ್ಬೋದು. ಇದನ್ನ ಓಪನ್ ಮಾಡಿದ್ಮೇಲೆ ನಾನು ಪಂಪ್ ಮಾಡಿ ಕೂಡ ನೋಡಿದೆ. ತುಂಬ ಚೆನ್ನಾಗಿದೆ, ಈಸಿಯಾಗಿ ಪಂಪ್ ಮಾಡ್ಬೋದು. ಮತ್ತು ಇಲ್ಲಿ ಏರು ಎಷ್ಟು ಪ್ರೆಸರಲ್ಲಿ ಹೋಗ್ತಿದೆ ಅನ್ನೋದು ಕೂಡ ನಾವು ಅಲ್ಲಿ ಒಂದು ಮೀಟ್ರ್ ಬಾಕ್ಸ್ ಥರ ಕೊಟ್ಟಿದ್ದಾರೆ. ನಾವು ಅಲ್ಲಿ ಚೆಕ್ ಮಾಡ್ಕೋಬೋದು ಏರು ಎಷ್ಟು ಪ್ರೆಸರಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ನನ್ನ ಮಗ ನೋಡಿ ಯಾವ ಥರ ಅದನ್ನು ಟ್ರೈಯಲ್ಲಿ ನೋಡ್ತಿದ್ದಾನೆ ಅಂತ. ಮತ್ತು ಒಂದು ವಾರಂಟಿ ಕಾರ್ಡು ಕೂಡ ಕೊಟ್ಟಿರ್ತಾರೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಮಗೆ ಒಂದು ರಿಜಿಸ್ಟ್ರೇಷನ್ದು ಫಾರ್ಮ್ ಬರುತ್ತೆ. ಅದನ್ನ ಫಿಲ್ ಮಾಡಿದ್ರೆ ನಮಗೆ 1 year ವಾರಂಟಿ ಸಿಗುತ್ತೆ. ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಆಗ್ತು ಅಂತ ಹೇಳಿದ್ರೆ ರಿಟರ್ನ್ ಮಾಡಿ ನಾವು ವಾರಂಟಿ ಕಾರ್ಡನ್ನ ಯೂಸ್ ಮಾಡಿ ರಿಪೇರ್ ಮಾಡಿಸ್ಕೋಬೋದು. ಮತ್ತು ಎಕ್ಸ್ಚೇಂಜ್ ಕೂಡ ಇದೆ. ನೀವು ಅಮೆಝಾನಲ್ಲಿ ಹ್ಯಾಂಡ್ ಪಂಪ್ ಅಂತ ಹೇಳಿ ಚೆಕ್ ಮಾಡಿದ್ರೆ ನಿಮಗೆ ಈ ಪ್ರಾಡಕ್ಟು ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಆಪ್ಷನ್ಸ್ ಕೂಡ ಕೊಟ್ಟಿದ್ದರು. ಒಂದು ಪಂಪ್ ಬಾಲ್ ಪಿನ್ನು, ಇನ್ನೊಂದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಅದಾದಮೇಲೆ ನಾನು ಫಸ್ಟ್ ಕ್ರೈಯಿಂದ ಒಂದು ಫೀಡಿಂಗ್ ನೈಟಿನ ಬುಕ್ ಮಾಡಿದ್ದೆ. ಇದ್ರ ಕಾಸ್ಟ್ ಬಂದು 800 ರುಪೀಸು. ನಿಮಗೆ ಗೊತ್ತಿರುತ್ತೆ ಫಸ್ಟ್ ಕ್ರೈಯಲ್ಲಿ ವಿತ್ GST ಬರುತ್ತೆ ಯಾವುದೇ ಬಿಲ್ ಆದ್ರೂ.
ಪ್ರಾಡಕ್ಟ್ ಕಾಸ್ಟ್ ಬಂದು 800 ಏನೋ ಇತ್ತು. ವಿತ್ GST ಎಲ್ಲ ಸೇರಿಸಿ ನನಗೆ 860 ರುಪೀಸ್ ಬಿತ್ತು ಇದೊಂದು ನೈಟಿಗೆ. 860 ರೂಪಾಯಿ ಬಿತ್ತು. ಬಟ್ ಪ್ರಾಡಕ್ಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಫೀಡಿಂಗ್ ನೈಟಿ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ವಿತ್ ಜಿಪ್ ಇರುವಂಥದ್ದು ಇದು. ನಾನು ಬ್ಲೂ ಕಲರಲ್ಲಿ ಬುಕ್ ಮಾಡಿದ್ದೆ. 2 ಬುಕ್ ಮಾಡಿದ್ದೆ ಆ್ಯಕ್ಚುಲಿ. ಇವತ್ತು ಒಂದೇ ಬಂದಿರೋದು. ಸೊ ಇದೆಲ್ಲ ಸೇರಿಸಿ ಒಂದು ಬ್ಲಾಗ್ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ನೈಟಿ ಬಂದಾಗ ಅದನ್ನು ಇನ್ನೊಂದು ಸ್ವಲ್ಪ ಐಟಮ್ಸ್ಗಳು ಬುಕ್ ಮಾಡಿದ್ದೀನಿ, ಅದನ್ನು ಸೇರಿಸಿ ಬ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತು ಬಂದಿರೋ ಐಟಮ್ಸ್ಗಳನ್ನ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಇಷ್ಟು ಐಟಮ್ಗಳನ್ನ ವಿಡಿಯೋ ಮಾಡಿದ್ದೀನಿ, ಎಲ್ಲ ಒಂದೇ ದಿನ ಸೇರಿಸಿ. ಆ್ಯಕ್ಚುಲಿ ಇದೆಲ್ಲ ಬಂದಿರೋದು ಬೇರೆ ಬೇರೆ ದಿನ, ಆದರೆ ಒಂದು ಬ್ಲಾಗಲ್ಲಿ ನಾನು ಮಾಡ್ತಿದ್ದೀನಿ. ಇದು ಅಷ್ಟೇ, ಕ್ವಾಂಟಿಟಿ ತುಂಬ ಚೆನ್ನಾಗಿದೆ. 850 ರುಪೀಸು ಫಸ್ಟ್ ಕ್ರೈಯಿಂದ ಮಾಡಿದ್ದು. ಸೊ ಬ್ರ್ಯಾಂಡ್ ಬಂದು ಬೆಲ್ಲ ಮಾಮ್ ಅಂತ ಬರುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.